ಈ ಧರ್ಮಸ್ಥಳ ಹೆಗ್ಡೆ ಅವರ ವಿಷಯದಲ್ಲಿ ನಮ್ಮ ಗುರುಗಳು ಭಾಳ ನಮಗೆ ಹೇಳಿದ್ದಾರೆ. 1971 ಅಲ್ಲೇ ಅವರು ಇಲ್ಲಿ ಬಂದು ಎಲ್ಲ ನೋಡಿ ಆಮೇಲೆ ತಮಿಳುನಾಡೆಲ್ಲ ಧರ್ಮಸ್ಥಳ ವಿಷಯದಲ್ಲಿ ಭಾಳ ಅವರು ಪ್ರಶಸ್ತ ವಿಷಯಗಳೆಲ್ಲ ಹೇಳಿದ್ದಾರೆ. ಆ ಥರ ನಮಗೂ ಇವರ ವಿಷಯದಲ್ಲಿ ನಮ್ಮ ಗುರುಗಳು ಹೇಳಿ ಭಾಳ ಅಭಿಮಾನ ಇದೆ. ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾವು ಬಂದಿದ್ದೆವು. ಈ ಮೇಲೆ ಇಲ್ಲಿ ಬಂದಾಗ ಬೇರೆ 4-5 ಕಡೆ ಅಲ್ಲಿ ಹೋಗ್ತೀವಿ ನಾವು. ಇಲ್ಲಿ ಸಮಯ ಸಿಕ್ಕಿತ್ತು, ಸಂದರ್ಭ ಬಂದಿತ್ತು, ಧರ್ಮಸ್ಥಳ ಸಂದರ್ಭ ಆಯಿತು. ಇಲ್ಲಿ ಉಡುಪಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಶಕಟಪುರ ಮತ್ತು ತೀರ್ಥಹಳ್ಳಿ ಬೇರೆ ಬೇರೆ ಕಡೆ ಹೋಗ್ತೀವಿ ನಾವು. ಇಲ್ಲಿ ಹಾಸನ ಮತ್ತು ವಾಪಸ್ ಹೋಗುವಾಗ ಎಲ್ಲ ಹೋಗ್ತೀವಿ. ಆಮೇಲೆ ಆ ಸಮಯದಲ್ಲಿ ಸಂದರ್ಭ ಬರ್ತದೋ ಅಲ್ಲಿ ಏನು ಕ್ಷೇತ್ರಗಳು ನೋಡಿಲ್ಲವೋ ಅದೆಲ್ಲ ನೋಡಬೇಕು, ಅದೆಲ್ಲ ನೋಡೋದಕ್ಕೆ ಒಂದೊಂದು ಸದ್ಯ ನಾವು ಕರ್ನಾಟಕ ಬಂದು ದರ್ಶನ ಮಾಡಿಕೊಳ್ತೀವಿ. ಈ ಥರ ಇದು ಚೆನ್ನಾಗಿದೆ. ಇದು ನಾವು ಸ್ವಾಗತ ಭಾಷಣದಲ್ಲಿ ಏನು ಹೇಳಿದೆವೋ ಸೌಂದರ್ಯ, ಸಂಸ್ಕೃತಿ, ಸೇವಾ ಈ 3 ಈ ಧರ್ಮಸ್ಥಳದಲ್ಲಿ ಇದೆ. ಸೌಂದರ್ಯ, ಅಲಂಕಾರ ಎಲ್ಲ ಚೆನ್ನಾಗಿದೆ, ಎಲ್ಲ ಮಾಡಿದ್ದಾರೆ. ಪೀಸ್ಫುಲ್ ಆ್ಯಂಡ್ ಯೂಸ್ಫುಲ್ ಇದೆ. ಸಂಸ್ಕೃತಿ, ಏನು ಯಕ್ಷಗಾನ, ಕಚೇರಿ, ಭಜನ, ಏನೋ ಒಂದು ಕಾರ್ಯಕ್ರಮ ಅಲ್ಲಿ ಅಮೃತ ವರ್ಷಿಣಿ ಮಂಟಪದಲ್ಲಿ ಆಗುತ್ತದೆ. ತಿರುಪತಿಯಲ್ಲಿ ಆಸ್ಥಾನ ಮಂಟಪ ಅಂತ ಒಂದು ಇದೆ, ಅಲ್ಲಿ ಕಾರ್ಯಕ್ರಮಗಳೆಲ್ಲ ಆಗುತ್ತದೆ. ಆ ಥರ ಇಲ್ಲಿ ಚೆನ್ನಾಗಿ ಸಭಾಂಗಣ ಮಾಡಿದ್ದಾರೆ, ಚೆನ್ನಾಗಿ ಇದೆ. ಸೇವಾ ಕಾರ್ಯಕ್ರಮ ಪ್ರದೇಶಕ್ಕೆ ಅದು ನಮ್ಮ ದೇಶ ಅಭಿವೃದ್ಧಿಗೋಸ್ಕರವಾಗಿ ಈ ಸೇವಾ ಕಾರ್ಯಕ್ರಮಗಳೆಲ್ಲ ಬೇಕು. ಈ ಥರ ವೈದ್ಯ ಸೇವಾ, ಬೇರೆ ಪ್ರಕೃತಿ ಪರ್ಯಾವರಣ ಪರಿರಕ್ಷಣಾ ಇದೆಲ್ಲ ಚೆನ್ನಾಗಿ ಸೈಂಟಿಫಿಕ್ ಇದೆ, ಸೋಷಿಯಲ್ ಇದೆ, ಸ್ಪಿರಿಚುವಲ್ ಇದೆ. 3 ತ್ರಿವಿಧ ತಾಪತ್ರಯ ಉನ್ಮೂಲನಕ್ಕೋಸ್ಕರವಾಗಿ ಈ 3 ಥರ ಇದು ಸೈನ್ಸು, ಸ್ಪಿರಿಚುವಾಲಿಟಿ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ಗೋಸ್ಕರವಾಗಿ ಚೆನ್ನಾಗಿ ಮಾಡ್ತಾರೆ. ಇವರು ಗೋಮಠೇಶ್ವರ ಶಿಲ್ಪ ವಿಗ್ರಹವನ್ನು ಇಲ್ಲಿ ಸ್ಥಾಪಿತ ಮಾಡಿದ್ದಾರೆ. ಇವರು ಈ 1 ವರ್ಷ ಮುಂಚೆ ಇವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅಲ್ಲಿ ಏನು 5-6 ಕೋಟಿ MP ಫಂಡ್ ಇದು, ಅದನ್ನು ಉಪಯೋಗ ಮಾಡಿ ಬೀದರ್ ಜಿಲ್ಲಾ ಅಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಮಾಡುವುದು, ಮೈಸೂರಲ್ಲಿ ಮಾಡುವುದು, ಶಿವಮೊಗ್ಗ ಯಾರು ಸೌಕರ್ಯ ಇದೆ ಅಲ್ಲಿ ಮಾಡುವುದು ಬೇರೆ ವಿಷಯ. ಎಲ್ಲಿ ಸೌಕರ್ಯಗಳು ಇಲ್ಲವೋ ಅಲ್ಲಿ ಆ ಬೀದರು, ಬಿಜಾಪುರ, ಬಾರ್ಡರ್ ಏರಿಯಾ ಅಲ್ಲಿ ಕೆಲವ ಸ್ಥಾನದಲ್ಲಿ ತ್ರಿಶಂಕು ಆ ಥರ ಸ್ಥಿತಿ ಇದೆ. ಆ ಜಾಗದಲ್ಲಿ ಅವರು ಆ ಸ್ಥಾನದಲ್ಲಿ ಹೋಗಿ ಬೀದರಲ್ಲಿ ಕೋಆಪರೇಟಿವ್ ಮಿಲ್ಕು ಸೊಸೈಟಿ ಅವರಿಗೋಸ್ಕರವಾಗಿ 5 ಕೋಟಿ ರೂಪೀಸ್ ಅವರು ಕೊಟ್ಟು, MP ಫಂಡ್ ಕೊಟ್ಟು ಅಲ್ಲಿ ವೈಟು ರೆಸಲ್ಯೂಷನ್ ಭಾಳ ಜನ ಮಾಡ್ತಾರೆ, ರೆವಲ್ಯೂಷನ್ ಕೆಲವರು ಮಾಡ್ತಾರೆ. ಈ ಥರ ಇವರು ವೈಟ್ ಅಂದರೆ ಸಫೇದ್ ಕಲರ್ ರೆವಲ್ಯೂಷನ್ ಆ ಥರ ಅವರು ಕುರಿಯನ್, ಗುಜರಾತಲ್ಲಿ ಆನಂದ್ ಡೈರಿ ಇವರೆಲ್ಲ ಮಾಡಿದಾರು ಕುರಿಯನ್ ಅಂತ, ಜಾರ್ಜ್ ಕುರಿಯನ್ ಆ ಥರ. ಇಲ್ಲಿ ಈ ಪ್ರದೇಶದಲ್ಲಿ ಈ ಬೀದರ್, ಬಿಜಾಪುರ ಈ ಪ್ರದೇಶದಲ್ಲಿ ಈ ಥರ ಮಾಡುವುದು ಭಾಳ ಬಡವರಿಗೋಸ್ಕರವಾಗಿ ಮರುಭೂಮಿಯಲ್ಲಿ ಮೇರುಭೂಮಿ ಮಾಡೋದು. ಇದು ಡೆಸರ್ಟ್ ಆಗಿ ಇರ್ತದೋ ಅದನ್ನು ನಾವು ಸ್ವರ್ಣಭೂಮಿ ಆ ಥರ ಮಾಡುವುದು. ಆ ಥರ ಇವರ ಆಲೋಚನೆಗಳೆಲ್ಲ ಚೆನ್ನಾಗಿ ಎಲ್ಲರಿಗೂ ಸೌಖ್ಯ ಕೊಡಬೇಕಂತ ವಿಶಾಲ ದೃಷ್ಟಿಕೋನ ಮತ್ತು ಸ್ವತಃ ಅಭಿಮಾನ ಇಟ್ಕೊಂಡು, ಬೇರೆದೋ ಅಲ್ಲಿ ರುದ್ರಭೂಮಿಯಲ್ಲಿ ಕೂಡ ಅಲ್ಲಿ ಕೂಡ ಸೌಕರ್ಯ ಇರಬೇಕಂತ ಉದ್ದೇಶದಿಂದ ಇಟ್ಕೊಂಡು ಅವರು ಇದು ಸಾಮಾನ್ಯವಾಗಿ ಈ ಥರ ಆಲೋಚನೆ ಮಾಡುವವರು ಕಡಿಮೆ. ಅದು ಈ ಥರ ಅಲ್ಲಿ ಕೂಡ ಇವರು ಹಣ ಎಲ್ಲ ಕೊಟ್ಟು ಮಾಡಿದ್ದಾರೆ. ಸಂಗೀತ ಎಲ್ಲ ಅದರಲ್ಲಿ ಕೂಡ ಇದೆ. ಈ ಥರ ಇವರ ಪರವಾಗಿ ಇಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಾರೋ ಅಲ್ಲಿ ಡೆಲ್ಲಿಯಲ್ಲಿ ಕೂಡ ಈ ಥರ ವಿಷಯಗಳೆಲ್ಲ ಹೇಳುವುದಕ್ಕೆ, ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಈ ಪ್ರದೇಶ ಜನತರೆಲ್ಲರೂ ಕೂಡ ಈ ಧರ್ಮಸ್ಥಳದಲ್ಲಿ ಮತ್ತು
ಈ ಸಮೀಪದಲ್ಲಿ ಏನೇನು ದೇವಸ್ಥಾನಗಳಿದೋ ಅಲ್ಲೆಲ್ಲ ಇವರು ಸಹಾಯ ಕೊಡ್ತಾರೆ. ಇದು ಜೀರ್ಣೋದ್ಧಾರ ಮಾಡುವುದಕ್ಕೆ ಅದೆಲ್ಲ ಕೂಡ ಸಹಾಯ ಮಾಡ್ತಾರೆ. ಈ ಥರ ಈ ಸೇವಾ ಕಾರ್ಯಕ್ರಮ ದ್ವಾರ ನಿಮ್ಮ ಜೀವಿತದಲ್ಲಿ ಸುಖ, ಶಾಂತಿ ಮತ್ತು ಭಗವಂತನ ಅನುಗ್ರಹ ಇರಬೇಕಂತ ನಾವು ಮಂಜುನಾಥ ಸ್ವಾಮಿ ಮತ್ತು ಕಂಚಿ ಕಾಮಾಕ್ಷಿ ತಾಯಿಯವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.